ಹಾಗೆ ಹೀಗೆ ತಮಗನಿಸಿದ ಮಾತುಗಳನ್ನು ಮಾತಾಡಿದರು. ಇದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಲ್ಲ, ಇದು ನಿಲ್ಲಿಸಬೇಕು. ಯಾರಾದರೂ ಆಗಲಿ ನೀವು ಚೀಫ್ ಮಿನಿಸ್ಟರು ಹೊಂದಾಣಿಕೆ ಇರಲಿ ಅನ್ನೋಂಗೆ ಬುದ್ಧಿ ಮಾತು ಹೇಳೋದಕ್ಕೆ ಪ್ರಯತ್ನ ಮಾಡಿದರು. ಅಂದ್ರೆ ನಾವು ಎಲ್ಲ ಸಜ್ಜನರಿದ್ದೀವಪ್ಪ, ನಮಗೆ ಜಗಳಿಲ್ಲ, ಬಿ ಜೆ ಪಿಯಲ್ಲೇ ನಿಮ್ಮದು ಜಗಳ ಭಾಳ ಜೋರಾಗಿದೆ, ಆಡಳಿತ ಪಕ್ಷದಲ್ಲಿ ನೀವು ಆಡಬಾರ್ದು ಅನ್ನುವಂಥ ರೀತಿಯಲ್ಲಿ ಮಾತಾಡಿದೆ. ಆಗ ಸಹಜ ಕಾಂಗ್ರೆಸ್ಸಿಗೂ ಅವ್ರಿಗೂ ಸಹಿತ ಇದು ನೀವೇನು ಸುದ್ದಿದ್ದೀರಪ್ಪ, ನೀವು ಎದ್ದ ತಕ್ಷಣ ಆಡ್ತೀರಿ, ಏನು ನಮ್ಮ ದೊಡ್ಡದು ಮಾಡ್ತಾ ಇದ್ದೀರಿ ಅನ್ನೋಂಗೆ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಿಯಾಂಕಾ ಖರ್ಗೆ ಅವರಂತೂ ಒಂದಿಷ್ಟು ಸೀರಿಯಸ್ ಆಗಿನ, ಅಲ್ರಿ ಒಬ್ಬರು ನಿಮ್ಮಲ್ಲಿ ಸಿ ಎಮ್ಗಳು 5 ವರ್ಷ ಸಂಪೂರ್ಣ ಆಳಿಲ್ಲ, ಒಬ್ಬರ ಹೆಸರು ಹೇಳಿದ್ರು 5 ವರ್ಷ ಬಿ ಜೆ ಪಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ. ನಿಮ್ಮನ್ನ ಸಾಕಷ್ಟು ಗಂಡಗವ ಏರಿಸೋದು ಯಡಿಯೂರಪ್ಪನ ಇಳಿಸಿದ್ರಿ, ಬೊಮ್ಮಾಯಿನ ತೊಗೊಂಡು ಬಂದ್ರಿ, ಮತ್ತೊಬ್ಬನ ಇಳಿಸಿದ್ರಿ. ನಿಮ್ಮಲ್ಲಿ ಇವತ್ತು ವಿರೋಧ ಪಕ್ಷ ಇದ್ಕೊಂಡು ಬರೀ ಅಧ್ಯಕ್ಷ ಸ್ಥಾನ ಸಹ ಜಗಾಡ್ತಾ ಇದ್ದೀರಲ್ರಿ ಅನ್ನುವಂಗೆ ನೀವೇನು ಕಡಿಮೆ ಇಲ್ಲ, ನೀವು ನಮಗತ್ತಿದ್ದೀರಿ, ಎಲ್ಲರೂ ಮನೆಗೆ ಅಥವಾ ಎಲ್ಲರ ಮನೆಗಳ ದ್ವಾಸಿಗೆ ತೂತನ ಅನ್ನುವಂಗೆ ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇನ್ನುಳಿದ ನಮ್ಮ ಸುರೇಶ್ ಬೈರತಿ ಅವರಾಗಿರ್ಬೋದು, ಉಳಿದವರು ಅದಕ್ಕೆ ಉತ್ತರ ಕೊಡೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲೇ ಎಂಟು ಅಧಿವೇಶನದಲ್ಲಿ ಇದು ಒಂದು ಚರ್ಚೆ ಬಂದು ಹೋಗ್ಬಿಡ್ತು, ಇಬ್ಬರ ಮಧ್ಯದ ಕಾಳಗ, ನಾ ಕುರ್ಚಿ ಅಂತೇಳಿ. ಈ ಮಧ್ಯದಲ್ಲಿ ನಮ್ಮ ಯತೀಂದ್ರ ಒಂದಿಷ್ಟು ಯಾಕೋ ಏನೋ ಈ ವಿಷಯ ಅಲ್ಲದ ವಿಷಯ ತೆಗೆದುಕೊಂಡು ಚರ್ಚೆ ಮಾಡಿ ಒಂದಿಷ್ಟು ಹಾದಿ ಮಾಡಿಕೊಟ್ಟೇನು ಇಂಥವೆಲ್ಲ ಚರ್ಚೆಗೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಯತೀಂದ್ರ ಅವ್ರಿಗೆ ಅವಶ್ಯ ಇರಲಿಲ್ಲ, ಹೈಕಮಾಂಡ್ ಒಪ್ಪೋದನೋ ಬಿಟ್ಟದನೋ ಯಾರನ್ನ ಮಾಡಿದ್ರು ಏನು ಮಾಡಿದ್ರು ಇವ್ರು ಎದಕ್ಕೆ ಬೇಕಾಗಿದೆ ಇದೆಲ್ಲ ಮಾತನಾಡೋದು. ಅವರು ವಕ್ತಾರರು ಅಲ್ಲ ಹೈಕಮಾಂಡಿದ್ದ, ಅವ್ರು ನೋಡಪ್ಪ ನಾನು ನಮ್ಮ ತಂದೆಯವರು ವಕ್ತಾರನಿದ್ದೇನೆಂದ್ರೆ ಅವರು ಅದಕ್ಕೆ